ವಿಡಿಯೋವನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬಂದಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ಧನ್ಯವಾದಗಳು. ನಾನು ನಿಮ್ಮ ಮಿಸ್ಟರ್ ಟ್ರಾವೆಲರ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಂಗಳೂರಿಂದ ಗಂಟು ಮೂಟೆ ಎಲ್ಲ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಟ್ರಕ್ಕಿಂಗ್ ಪ್ಲೇಸ್ ಹರಿಶ್ಚಂದ್ರಗಢ ಅಂತ ಒಂದು ಬೆಟ್ಟಕ್ಕೆ ಟ್ರಕ್ಕಿಂಗ್ ಮಾಡೋದಕ್ಕೆ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಹರಿಶ್ಚಂದ್ರಗಢಗೆ ಯಾಕೆ ಹೋಗಬೇಕು ಅಂತ ಅನ್ನಿಸ್ತು ಅಂದರೆ, ನಾನು ರೀಲ್ಸ್ ನೋಡ್ತಾ ಇದ್ದೆ. ರೀಲ್ಸ್ ನೋಡುವಾಗ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಏನು ಅನ್ನಿಸ್ತು ಅಂದರೆ, ಸ್ವರ್ಗ ಕಣ್ಮುಂದೆ ಇತ್ತು ಅನ್ನೋ ಹಾಗೆ. ಇಮಿಡಿಯೇಟ್ ರೆಡ್ ಬಸ್ ಆ್ಯಪಿಗೆ ಹೋಗಿ ಬಸ್ ಬುಕ್ ಮಾಡಿದೆ. ನೈಟು 9:30ಗೆ ಬಸ್ ಬುಕ್. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ ಬಸ್ನ ಹಿಡಿದು ಆರಾಮಾಗಿ ಮಲ್ಕೊಂಡೆ. ನಾರ್ತ್ ಕರ್ನಾಟಕದ ಹತ್ರ ಬಸ್ ಹೋಗ್ತಿತ್ತು. ನಾನು ಅಲ್ಲಿ ಟಿಫನ್ ಮಾಡಿಕೊಂಡು ಬಸ್ ಹತ್ತಿ ಮಹಾರಾಷ್ಟ್ರ. ಓಕೆ, ಅಲ್ಲಿ ಇಳಿದ ನಂತರ ನಾನು ನನ್ನ ತಮ್ಮಂಗೆ ಕಾಲ್ ಮಾಡಿದೆ. ನಾನೀಗ ಬಂದು ನಿಂತಿದ್ದೀನಿ, ಬಂದು ಪಿಕಪ್ ಮಾಡು ಅಂತ. ನಾನು ಕಾಲ್ ಮಾಡಿ 20 ನಿಮಿಷ ಆದಮೇಲೆ ನನ್ನ ತಮ್ಮ ಬಂದು ನನ್ನ ಪಿಕ್ ಮಾಡ್ದ. ಅಲ್ಲಿಂದ ಪಿಜ್ಜಾ ಹಟ್ಟಿಗೆ ಕರ್ಕೊಂಡು ಹೋಗಿ ಒಂದು ಬರ್ಗರ್, ಒಂದು ಫ್ರೆಂಚ್ ಫ್ರೈಸ್ ಕೊಡಿಸ್ದ. ಇವನು ನನ್ನ ತಮ್ಮ ಸಂಜು. ಇವನಿರೋದು ನವಿ ಮುಂಬೈನ ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು. ನಾಳೆ ಅವನು ನಾನು ಇಬ್ಬರು ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ತಿಂದು ಮುಗಿದ ನಂತರ ನನ್ನ ತಮ್ಮ ಇದ್ದಂಥ ಅಪಾರ್ಟ್ಮೆಂಟ್ಗೆ ಬಂದಿದ್ದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟಕ್ಕೆ ಅಂತ ಹೊರಗಡೆ ಹೋದ್ವಿ. रोटी और थोड़ा कुछ चिकन ग्रेवी अच्छा है। मटन मसाला, चिकन मसाला थोड़ा स्पाइसी, 2 लोगों को होना चाहिए। यूट्यूब में लेके आया तुम्हारा, भी थोड़ा प्रमोशन करेगा अभी तुम्हारा होटल। चिकन लेके आना, दोनों को होना चाहिए ऐसा। 2 रोटी फिर बाद में राइस भी लेंगे उसी सबसे। ಈಗ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡಲಿಕ್ಕೆ. ಡಾಬಾ ಚಿಕನ್ ಕರಿ ರೋಟಿ ಹೇಳಿದ್ದೀವಿ, ಬರ್ತಾರೆ. ಊಟ ಆಯಿತು. ಹೋಟೆಲ್ ಹಿಶಾನ್ ಹೋಟೆಲ್ಗೆ ಬಂದಿದ್ವಿ. ಯಾವ ರೋಡ್ ಇದು? ಇದು ಗೋವಾ ರೋಡ್. ಗೋವಾ ರೋಡಲ್ಲಿ ಇಶಾನ್ ಹೋಟೆಲ್ ಇದೆ. ತುಂಬ ಲೋ ಕಾಸ್ಟು, ತುಂಬ ಚೆನ್ನಾಗಿತ್ತು. 260. ನಾಟಿ ಹೋಟೆಲ್ಗೆ ಹೋಗಿ ಚೆನ್ನಾಗಿ ರೋಟಿ ಚಿಕನ್ ಎಲ್ಲ ತಿಂದ್ವಿ. ನಂತರ ಡಿ ಮಾರ್ಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕು ಟ್ರಕ್ಕಿಂಗ್ಗೆ ನಾಳೆ ಹೋಗುವಾಗ ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಎತ್ಕೊಂಡ್ವಿ. ಅಲ್ಲಿಂದ ಬಂದು ಮನೇಲಿ ಬಂದು ಮಲ್ಕೊಂಡ್ವಿ. ಹಾಯ್, ಗುಡ್ ಮಾರ್ನಿಂಗ್. ನಾವೀಗೆಲ್ಲ ಹಾಗೆ 3 ಗಂಟೆಗೆ ಎದ್ದು ಹೋಗ್ತಾ ಇದ್ದೀವಿ. ಇದೇನಾ ಭೀಮಾಶಂಕರ್ ದೇವಸ್ಥಾನಕ್ಕೆ.
ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ, ಇನ್ನೊಂದೇ ವಿಸ್ಮಯ ತೋರಿ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಸಖತ್ತು ಚಳಿ ಆಗ್ತದೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಬಂದ್ವಿ. ಸಖತ್ತು ಫಾಗಿದೆ. ಇಲ್ಲ ಇದೆಲ್ಲ ಅಲ್ಲಿ ಕೆಳಗಡೆ ಹಳ್ಳ ಇದೆಯಲ್ಲ, ಅಲ್ಲೆಲ್ಲ ನೀರು ಹೋಗುತ್ತೆ. ಇದು ಯಾವ ನೀರು ಅಂತ ಗೊತ್ತಿಲ್ಲ. ಇಲ್ಲಿ ಮಳೆಗಾಲ ಇದ್ದಿದ್ರೆ ಇಲ್ಲೆಲ್ಲ ಫುಲ್ ಗ್ರೀನ್ ಇರ್ತಿತ್ತು. ಆದರೆ ಇಲ್ಲಿ ಈಗ ಮಳೆಗಾಲ ಅಲ್ವಲ್ಲ, ಹಾಗಾಗಿ ಎಲ್ಲ ಒಣಗೋಗಿದೆ. ಮರಗಳು ಮಾತ್ರ ಹಸ್ರಸ್ರಿದೆ. ಆಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ಉದಾರ, ಬಂದಿದ್ದೇನೋ ನನ್ನ ಬಿಡಾರ. ಸಿಕ್ಕಿತೆ ಮುಂದಿನ ದಾರಿ. ನಾನು ನನ್ನ ತಮ್ಮ ಹರಿಶ್ಚಂದ್ರಗಢಗೆ ಹೋಗೋಣ ಅಂದ್ಕೊಂಡ್ವಿ. ಆನ್ ದ ವೇ ಹೋಗೋ ದಾರಿಲಿ ಭೀಮಶಂಕರ ಅನ್ನೋ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಅಲ್ಲಿ ಹೇಗಿದೆ ದೇವಸ್ಥಾನ ಅಂತ ನೋಡಿಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಭೀಮಶಂಕರ ಊರು ಸಿಕ್ಕೇ ಬಿಡ್ತು. ಮಕ್ಕಳುಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಟೂರ್ಗೆ. ನಾವು 5ನೇ ಕ್ಲಾಸ್ ಓದುವಾಗ ನಮ್ಮನ್ನು ಕೂಡ ಒಂದು ಟ್ರಿಪ್ ಕರ್ಕೊಂಡಿದ್ರು. ಇದೇ ಥರ ನಾವು ಹೇಗೆ ಲೈನಲ್ಲೆಲ್ಲ ನಿಂತ್ಕೊಂಡು ಸರ್ಗಳು ಹೇಳ್ದ ಹಾಗೆ ನಾವು ಕೇಳಿಕೊಂಡು ತುಂಬ ಜಾಲಿ ಮಾಡಿದ್ವಿ. ಹಾಗೆಯೇ ಈ ಹುಡುಗರು ಕೂಡ ತುಂಬ ಚಿಕ್ಕ ವಯಸ್ಸಿನ ಸಮಯವನ್ನು ತುಂಬ ಜಾಲಿ ಮಾಡ್ತಿದ್ದಾರೆ. ನಾವೀಗ ಭೀಮಾಶಂಕರ್ಗೆ ಬಂದಿದ್ದೀವಿ. ಭೀಮಾಶಂಕರ್ ದೇವಾಲಯಕ್ಕೆ ಇನ್ನೂ ಅರ್ಧ ಕಿಲೋಮೀಟ್ರ್ ಇದೆ. ಇನ್ನೂ ಸೂರ್ಯ ಬಂದಿಲ್ಲ. ತುಂಬ ಚಳಿ ಆಗ್ತದೆ.
चला इथला कान बंद करायचा इथे बोलणार इथून सोडणार कसं पास होणार तुम्ही ನಾವು ಆ ಕ್ಯೂನ ಮುಗಿಸ್ಕೊಂಡು ಗರ್ಭಗುಡಿ ಹತ್ರ ಹೋಗೋಷ್ಟರಲ್ಲಿ 1 ಅವರ್ ಕಳೆದಿತ್ತು. ಅಷ್ಟು ಕ್ಯೂ. ಹೇಗಾದ್ರೂ ಮಾಡಿ ಆ ವಿಗ್ರಹದ ವಿಡಿಯೋ ಮಾಡಬೇಕು ಅನ್ನೋದು ನನಗೂ ಭಾಳ ಕುತೂಹಲ ಇತ್ತು. ಬಟ್ ಆದರೆ ಆ ಸೆಕ್ಯೂರಿಟಿ ನಮ್ಮನ್ನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಹೆಂಗೋ ಮಾಡೋಕ್ಕೆ ಹೋದೆ, ಬಟ್ ಕೈಲಿ ಹಿಡಿಯೋಕ್ಕೂ ಬಿಡಲಿಲ್ಲ. ಜೇಬಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋದೆ, ಅದು ಫ್ರೇಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನೆಟ್ಟಿಂದ 2 ಫೋಟೋ ತೆಗೆದು 2 ಫೋಟೋನ ಸೇರಿಸಿದ್ದೀನಿ. वसई का किला सर किया तब चिमाजी आपा पेशवे ने वसई से लाके 1729 में लगाया. 2 लाके दिया था ना, 2 लाके नहीं, दिया था? बहुत जगह पे लगाया है. अच्छा. जहाँ जहाँ माता जी का भगवान का स्थान है हाँ. वहाँ पे लगाया है. ಹಾಯ್, ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಭೀಮಾಶಂಕರ ದೇವಾಲಯದಲ್ಲಿ ಇದ್ದೀವಿ. ಇದು ಈ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತ ಒಂದು ದೇವಸ್ಥಾನ. ಇದು ಭಗವಾನ್ ಶಂಕರ ಇಲ್ಲಿ ತ್ರಿಪುರಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾರೆ. ಆ ರಾಕ್ಷಸರ ಮತ್ತು ದೇವರ ನಡುವೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಗುದ್ದಾಟಗಳು ಸ್ಟಾರ್ಟ್ ಆದಾಗ ಒಂದು ಶಕೆ ಅನ್ನೋದು ಹುಟ್ಕೊಳ್ಳುತ್ತೆ. ಆ ಶಕೆಯಿಂದ ಭೀಮಾ ನದಿ ಹುಟ್ಕೊಂಡಿದೆ. ಆ ಭೀಮಾ ನದಿ ಆಗ್ನೇಯ ದಿಕ್ಕಲ್ಲಿ ಹೋಗುತ್ತೆ. ಇದು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿರುವ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಹೋಗಿ ಅಟ್ಯಾಚ್ ಆಗುತ್ತೆ ಈ ನದಿ. ಅದು ಒಂದು ಇಲ್ಲಿ ವಿಶೇಷ. ಬೇರೆ ಏನಿದೆ ಅಂದರೆ ಇಲ್ಲಿ ದಟ್ಟವಾದ ಅರಣ್ಯ ಇದೆ. ಆದ್ದರಿಂದ ಇಲ್ಲಿ ನಾವು ಟ್ರೆಕ್ಕಿಂಗ್ ಹೋಗ್ಬೋದು, ತುಂಬ ಚೆನ್ನಾಗಿ ಟ್ರೆಕ್ಕಿಂಗ್ ಹೋಗೋಕ್ಕೆ ತುಂಬ ಇದಿದೆ. ಆಮೇಲೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳಿದ್ದಾವೆ. ಆದರೆ ನಾವೀಗ ಮಳೆಗಾಲ ಇಲ್ಲ, ನಾವು ಬಂದಾಗ ಈಗೀಗ ನಾವು ಬಂದಿರೋದು ಮಳೆಗಾಲದಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಬಂದರೆ ನಿಮಗೆ ಫಾಲ್ಸ್ ಸಿಗುತ್ತೆ, ಮತ್ತು ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೊಳ್ಳೆ ಬೆಟ್ಟಗಳಲ್ಲಿ ಟೆಂಟ್ ಹಾಕ್ಕೊಡ್ತಾರೆ. ಮತ್ತು ಟ್ರೆಕ್ಕಿಂಗ್ಗೆ ನಿಮಗೆ ಎಲ್ಲ ವ್ಯವಸ್ಥೆನೂ ಸಿಗುತ್ತೆ. ಇವಾಗ ದೇವಸ್ಥಾನನ ರೆಡಿ ಮಾಡ್ತಿದ್ದಾರೆ. ಆದ್ದರಿಂದ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತದೆ.
ಅದೇ ಇದೆಲ್ಲ ರೆಡಿ ಆದಮೇಲೆ ಬಂದಾಗ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನಾವು ಇವತ್ತು ಭೀಮಾಶಂಕರ ದೇವಸ್ಥಾನನ ಮುಗಿಸ್ಕೊಂಡು ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅವಲಕ್ಕಿ ಉಪ್ಪಿಟ್ಟನ್ನ ಇಲ್ಲಿ ಪೂವ ಅಂತಾರೆ, ಜಾಸ್ತಿ ಸಿಗೋದೇ ಇಲ್ಲಿ ಪೂವ, ಅದನ್ನೇ ತಿನ್ನಬೇಕು. ನಾವು ಈಗ ಹರಿಶ್ಚಂದ್ರಗಢಗೆ ಹೋಗ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನಾದರೂ ಬೇರೆ ಫ್ರೆಂಡ್ಸ್ಗಳಿಗೆ ಹಂಚ್ಕೋಬೇಕು ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.